ಹಾಂ ಸರ್ ಈಗ ಸರ್ ಶಕ್ತಿ ಯೋಜನೆಯಿಂದ ರಾಜ್ಯದ ಬಿಜೆಪಿ ಟ್ವೀಟ್ ಮಾಡಿದೆ. ಶಕ್ತಿ ಯೋಜನೆಯಿಂದ ಅಂದರೆ ಸಾರಿಗೆ ನೌಕರರಿಗೆ ಮತ್ತು ಕುಟುಂಬ ಚೆನ್ನಾಗಿರುತ್ತೆ ಎಲ್ಲವೂ ಯಾವುದು ಕೊಡೋಕ್ಕಾಗ್ತದೆ ಅಂತ ಆರೋಪ ಮಾಡಿದ್ದಾರೆ. ಯಾವಾಗ ಬಿ ಜೆ ಪಿಯವ್ರು ಮಾಡೋಕ್ಕೆ ಕೆಲಸ ಇಲ್ಲ ಮಾಡೋಕ್ಕೆ ಬಿ ಜೆ ಪಿಯವರಿಗೆ ಆ ಅಧ್ಯಕ್ಷರಿಗೆ ಆ ಬಿ ಜೆ ಪಿ ಮುಖಂಡರಿಗೆ ಏನು ತಿಳುವಳಿಕೆ ಇಲ್ಲ. ಕಾರಣ ಏನು ಅಂದರೆ 2023ರಲ್ಲಿ ನನಗೆ ಅಧಿಕಾರ ಬಿಟ್ಟುಕೊಟ್ಟಾಗ ಅಂದರೆ ನಮ್ಮ ಸರ್ಕಾರಕ್ಕೆ ಅಧಿಕಾರ ಬಿಟ್ಟುಕೊಟ್ಟಾಗ ಬಿ ಜೆ ಪಿ ಅಧ್ಯಕ್ಷರಿಗೆ ಹೇಳಿ 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ. ಎಷ್ಟು? 5,900 ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ. 4 ವರ್ಷಗಳ ಕಾಲ ಸತತವಾಗಿ 2019ರಿಂದ 23ವರೆಗೂ BMTC ಹೊರತುಪಡಿಸಿ ಉಳಿದ 3 ಕಾರ್ಪೊರೇಷನ್ನಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಅವರು. 2016ರಿಂದ 14,000 ಜನ ರಿಟೈರ್ಡ್ ಆಗಿದ್ದರು. ಎಷ್ಟು? 14,000 ಜನ ರಿಟೈರ್ಡ್ ಆಗಿದ್ದರು. ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ 6,300 ಬಸ್ಗೆ ಕೊಂಡ್ಕೊಳ್ಳೋಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರಲ್ಲಿ 3,400 ಚಿಲ್ಲರೆ ಬಂದುಬಿಟ್ಟಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಒಂದು ನಿಮಿಷ ಇರಿ ಉಳಿದಿರ್ತಕ್ಕಂಥದ್ದು ಬರ್ತಾ ಇದೆ. 9,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ. ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರಲ್ಲಾಗಲೇ 2,500 ಚಿಲ್ಲರೆ ಆಗೋಯ್ತು. ಆಯಿತಾ? ಈ ಬಿ ಜೆ ಪಿಯವ್ರ ಹತ್ರ ಹೇಳಿಸ್ಕೊಳ್ಳೋಂಥದ್ದೇನೂ ಇಲ್ಲ. ಕಾರ್ಮಿಕರಿಗೆ, ನಮ್ಮ ನೌಕರರಿಗೆ ಬಾಕಿ ಇದೆ. ಅದನ್ನ ಯಾರು ಬಿಟ್ಬಿಟ್ಟು ಹೋಗಿದ್ದಾರು? ಬಿ ಜೆ ಪಿಯವ್ರು ತಾನೇ ಬಿಟ್ಟೋಗಿದ್ದು. 2020ರಲ್ಲಿ ಅಗ್ರಿಮೆಂಟ್ ಆಯಿತು. ಯಾರಿಗೆ? ಸರ್ಕಾರ 22ರಲ್ಲಿರಬೇಕು. ಬೊಮ್ಮಾಯಿ ಅವರಿದ್ದಾಗ, ಶ್ರೀರಾಮುಲು ಅವರಿದ್ದಾಗ, ಆಮೇಲೆ ಬೊಮ್ಮಾಯಿ ಅವರು CM ಆಗಿದ್ದಾಗ ಒಂದು 17% ಏನೋ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ರು ಅಲ್ವಾ? ಒಂದು ನಿಮಿಷ ಇರಿ, ನಾನು ಹೇಳ್ತೀನಿ, ಆಮೇಲೆ ನೀವು ಕೇಳಿ. ಒಂದು ನಿಮಿಷ ಇರಪ್ಪ, ನಾನು ಹೇಳ್ತೀನಿ. ಅದನ್ನು ಅವರು ಆರೋಪ ಮಾಡ್ತಾರೆ. ಆರೋಪ ಮಾಡೋರೇ ಆರೋಪಿಗಳು. ಏನಪ್ಪ, ಈ ದುಸ್ಥಿತಿಗೆ ತರಬೇಕಾಗಿದ್ರೆ ಅವರೇ ಕಾರಣ. ಇನ್ನು 1,600 ಚಿಲ್ಲರೆ ಕೋಟಿ ನಮಗೆ ಶಕ್ತಿ ಹಣ ಬರಬೇಕು. ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡ್ತೀವಿ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ಅಷ್ಟೇ, ಇನ್ನೇನಿದೆ ಹೇಳಿ. ಈಗ ನಮ್ಮ ಯೂನಿಯನ್ ಲೀಡರ್ಸ್ ಹತ್ರನೂ ಮಾತಾಡಿದ್ದೀನಿ, ಅವ್ರ ಜೊತೆಲಿ ಎಲ್ಲ ಮಾತಾಡಿದ್ದೀನಿ. ಆಮೇಲೆ ಅವ್ರು ಕೊಡಬೇಕಾಗಿರ್ತಕ್ಕಂಥದ್ದು ಕೂತು ಮಾತಾಡಿ ಕೊಡಲೇಬೇಕು. ಆದರೆ ಬಿ ಜೆ ಪಿ ಮುಖಂಡರು ಬೆಳಿಗ್ಗೆ ಇದ್ದರೆ ಟ್ವೀಟ್ ಮಾಡ್ತಾರೆ. ಯಾರು ಆರೋಪ ಮಾಡ್ತಾರಲ್ಲ ಅವರೇ ಆರೋಪಿಗಳು. ಇಷ್ಟೆಲ್ಲ ದುಸ್ಥಿತಿಗೆ ಕಾರಣ ಅವರೇ. ಒಂದ್ಸಲಿ ಬರೋ ಕೇಳಿ, ಎದುರೆದುರು ಕೂತು ಮಾತಾಡೋಣ. ಆ ಟ್ವೀಟ್ ಮಾಡ್ತಾರಲ್ಲ, ಅವರ ಆಫೀಸಲ್ಲಿ ಕೂತ್ಕೊಂಡು ಒಂದು 700 ಜನ ಕೆಲಸ ಇಲ್ಲದೆ ಇದು ಯಾವುದದು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಅವರ ಬಿ ಜೆ ಪಿ ಅಧ್ಯಕ್ಷರು ಅಥವಾ ಇನ್ಯಾರ ನಮ್ಮ ಮುಖಂಡರು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಬಂದು ಕೂತ್ಕೊಂಡ್ರೆ ನಾನು ಅವರು ಎದುರೆದುರೇ ಮಾತಾಡ್ತೀನಿ. ಹಾಕಲಿ, ಬರಲಿ, ಎಲ್ಲಾದರೂ ಬರಲಿ. ಇಲ್ಲ, ಅಸೆಂಬ್ಲಿಲೇ ಹೇಳಿದ್ದೀನಲ್ಲ, ಅಸೆಂಬ್ಲಿನಲ್ಲಿ ನಾನು ಇದನ್ನು ಹೇಳ್ತೀನಲ್ಲ, ಒಬ್ಬರು ಮಾತಾಡೋದೇ ಇಲ್ಲ. ನಾನೀಗ ನಿಮ್ಗೆ ಹೇಳಿದ್ದೀನೆಲ್ಲ ಅದನ್ನು ಒಂದು 10 ಸಲ ಹೇಳಿದ್ದೀನಿ, ಅಸೆಂಬ್ಲಿಲೂ ಹೇಳಿದ್ದೀನಿ. ಈಗ ಅವರು ಟ್ವೀಟ್ ಮಾಡ್ತಾರಲ್ಲ, ನಾನು ಕೌಂಟ್ರು ಮಾಡಿದ್ದೀನಿ. ಅದಕ್ಕೆ ಮಾತಾಡೋದೇ ಇಲ್ಲ ಅವರು. ಹೇಳಿಕೆಗಳು ಅವೈಜ್ಞಾನಿಕವಾಗಿರ್ತಾವ, ಸುಳ್ಳು ಹೇಳಿದ್ನಲ್ಲಪ್ಪ ಇಷ್ಟೊತ್ತು. ಬಾಕಿ ಇರೋದು ನಿಜಾನೇ, ಅದೇನಿಲ್ಲ ಅಂತ ಹೇಳಿಲ್ಲ. 5,900 ಕೋಟಿ ಸಾಲ ಇಟ್ಟೋದಾರೆ ಯಾರು? ನೀವು ಕೇಳಬೇಕು ಅವ್ರನ್ನ. 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ ಇವರು. ಅದು ಪ್ರಶ್ನೆ ಬೇರೆ. 5,900 ಕೋಟಿ ಸಾಲ ಇಟ್ಟೋದಾರೆ ಯಾರು? ಇವರೇ ತಾನೇ? ಕೇಳಿ ಅವರಿಗೆ. ಶಕ್ತಿ ಯೋಜನೆಗೂ ಅದಕ್ಕೂ ಸಂಬಂಧ ಇಲ್ಲ. ಶಕ್ತಿ ಯೋಜನೆಗೂ ಇದಕ್ಕೂ, ಶಕ್ತಿ ಯೋಜನೆಯಿಂದ ನಮ್ಮ ಇಲಾಖೆಯ ಆದಾಯ ಜಾಸ್ತಿ ಆಗಿದೆ. ಆದರೆ ಖರ್ಚು 2010ರಲ್ಲಿ BMTCದು ಬೆಲೆ ಏರಿಕೆ ಮಾಡಿದ್ದು. ಆಮೇಲೆ 4 ಕಾರ್ಪೊರೇಷನ್ದು ಬೆಲೆಯ ಟಿಕೆಟ್ ದರ ಏರಿಕೆ ಮಾಡಿದ್ದು 4 ವರ್ಷ ಆಯಿತು. ಆಗೆಷ್ಟಿತ್ತು ಬೆಲೆ? ಡೀಸೆಲ್ ಬೆಲೆ ಎಷ್ಟಿತ್ತು? ಆಮೇಲೆ ವೇರ್ ಆ್ಯಂಡ್ ಟೈರ್ ಎಷ್ಟಿತ್ತು? ಸ್ಯಾಲ್ರೀಸ್ ಎಷ್ಟಿತ್ತು?
ಅಲ್ವಾ ಹೇಳಿ, ನೀವೇ ಹೇಳಿ. ಅಂದ್ರೆ ಈಗೇನೋ ಪ್ರಸ್ತಾಪ ಐತೆ ಮತ್ತೆ ಈಗಿನ ಪ್ರಸ್ತಾಪ ನಮಗೆ ಸರ್ಕಾರದ ಹಣ ತಪ್ಪನ್ನು ನೀವಂತ ನಾವು ತಪ್ಪು ಮಾಡೋದಿಲ್ಲಪ್ಪ. ಒಂದು ನಿಮಿಷ ಹೇಳಿ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ತಪ್ಪು ಮಾಡೋಕ್ಕಾಗಲ್ಲ. ಒಂದು ನಿಮಿಷ ಹೇಳಿ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ತಪ್ಪು ಮಾಡಲ್ಲ. ಕಾಂಗ್ರೆಸ್ ಯಾವತ್ತೂ ಜನರ ಪರ. BJP ಅವ್ರ ಥರ ನಾವು ಈ ನಕಲಿ ಮಾತುಗಳು ಎಲ್ಲ ಮಾತಾಡೋದಿಲ್ಲ. ಬರ್ತೀನಿ, ಮೀಟಿಂಗ್ ಮುಗಿಸ್ಕೊಂಡ್ಬರ್ತೀನಿ. ಪ್ರಸ್ತಾಪ ಐತೆ